ರಾಜ್ಯದಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ ಜಲಾಶಯಗಳಿಗೂ ಕೂಡ ನೀರು ಹರಿದು ಬರ್ತಾ ಇದೆ. ಒಳ ಹರಿವಿನ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಹಾಗೆ ಕಬಿನಿ ಜಲಾಶಯದಲ್ಲೂ ಕೂಡ ಅಷ್ಟೇ. ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರನ್ನ ರಿಲೀಸ್ ಮಾಡಲಾಗಿದೆ. ನಂಜನಗೂಡು ದೇವಾಲಯಕ್ಕೆ ಜಲ ದಿಗ್ಬಂಧನವಾಗಿರುವಂತದ್ದು. ಕಪಿಲಾ ನದಿಯ ಸ್ನಾನಘಟ್ಟ, ಪರಶುರಾಮ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೇರಿದಂತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ರಸ್ತೆಯ ಮೇಲೆ ನೀರು ಹರಿತಾ ಇದೆ. ಈ ದೃಶ್ಯ ಸ್ಥಳೀಯರ ಡ್ರೋನ್ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಲ್ಲಿ ಕಬಿನಿಯಿಂದ ನೀರನ್ನು ಬಿಡ್ತಾ ಇರುವಂಥ ಕಾರಣಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಕಬಿನಿ ಜಲಾಶಯ ಆಲ್ಮೋಸ್ಟ್ ಭರ್ತಿ ಆಗಿದೆ. ಸೊ ಒಳ ಹರಿವಿನ ಪ್ರಮಾಣ ಎಷ್ಟಿದೆ ಅಷ್ಟರ ಮಟ್ಟಿಗೆನೆ ಹೊರ ಹರಿವಿನ ಪ್ರಮಾಣವನ್ನು ಕೂಡ ಸೇರಿಸಲಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಇನ್ನು ಈ ಸಂದರ್ಭದಲ್ಲಿ ಮಳೆ ಮಾಡಿರುವಂಥ ಅವಾಂತರಗಳು ಒಂದೆರಡಲ್ಲ, ತುಂಬಾ ಜನ ಪರಿತಪಿಸ್ತಾ ಇದ್ದಾರೆ. ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಂಥದ್ದು. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಇನ್ಡೆಪ್ತ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನನ್ನ ಕಲಿಗಾಗಿರುವಂತ ಶರ್ಮಿತಾ ಶೆಟ್ಟಿ. ಓ ಟು ಯು ಶರ್ಮಿತಾ. ಥ್ಯಾಂಕ್ ಯು ಪೃಥ್ವಿ. ಕುಸಿತಾ ಇದೆ ಬೆಟ್ಟಗಳು, ಜಾರ್ತಾ ಇವೆ ಬಂಡೆಗಳು, ಗರ್ಭಿಣಿಗೆ ಸೂರಿಲ್ಲ, ಆಸ್ಪತ್ರೆಗೆ ದಾರಿ ಇಲ್ಲ. ಒಂದೆರಡಲ್ಲ, ಜನರ ಕಷ್ಟ ನಷ್ಟ. ಇದು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಕಣ್ಣೀರ ಕಥೆಗಳು. ಹಂಗೆ ಹುಟ್ಟು ಬಟ್ಟೆಲಿ ಬಂದಿದ್ದಾರೆ, ಏನೂ ತರಲಿಲ್ಲ. ಗ್ಯಾಸು ಇಲ್ಲ, ಹಚ್ಚುಕಿಲ್ಲ, ಬೆಂಕಿನೂ ಒಟ್ಟುಕಿಲ್ಲ. ಕರಾವಳಿ ಹಾಗೇನೆ ಮಲೆನಾಡು ಭಾಗದಲ್ಲಿ ಮಳೆಯೋ ಮಳೆ ಇದೆ. ನದಿಗಳ ನೀರಿನ ಮಟ್ಟ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಜನರಿಗೆ ಇದರಿಂದ ಟೆನ್ಷನ್ ಆಗಿದೆ. ಇನ್ನೊಂದು ಕಡೆ ಬೆಟ್ಟ ಗುಡ್ಡ ಮರಗಳು ಕುಸಿಯುವಂತ ಭೀತಿ ಇದೆ. ಆಯಾ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಕೂಡ ಮಳೆ ಒಂದಿಷ್ಟು ಕಡೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಮತ್ತೆ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಿದ್ದಕ್ಕೆ ಜನರಲ್ಲಿ ಸಹಜವಾಗಿ ಒಂದು ಟೆನ್ಷನ್ ಇದೆ. ಬೆಟ್ಟ ಗುಡ್ಡ ಮರಗಳು ಕುಸಿಯುವಂತ ಭೀತಿ ಇದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಪರಿಣಾಮ ಮನೆಗಳಿಗೆ ನೀರು ನುಗ್ತಾ ಇದೆ. ನದಿ ನೀರು 100 ಎಕರೆ ಜಮೀನು ತೋಟ ಜಲಾವೃತ ಆಗಿದೆ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆಗಳಿದೆ. ಆ ಕಥೆಗಳು ಏನು ಅಂತ ನ್ಯೂಸ್ 18 ನಲ್ಲಿ ನಾವು ತೋರಿಸ್ತೀವಿ. ಕೆಲವು ಕಡೆ ಅಂತೂ ಪ್ರತಿ ವರ್ಷ ಮಳೆ ಬಂದಾಗ ಇದೇ ಸಂದರ್ಭಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಕರಾವಳಿ ಭಾಗ, ಮತ್ತೊಂದ್ ಕಡೆ ಮಲೆನಾಡು ಭಾಗ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಅಂತ ನೋಡಿದೀವಿ. ಉತ್ತರ ಕನ್ನಡದಲ್ಲಂತೂ ಈ ಬಾರಿ ಆ ಗುಡ್ಡ ಕುಸಿತ ಆದಂತ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸಿದೆ. ಇನ್ನು ಉಡುಪಿ, ದಕ್ಷಿಣ ಕನ್ನಡದಲ್ಲೂ ಹಲವಾರು ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ನಿರಾಶ್ರಿತರನ್ನ ಸುರಕ್ಷಿತ ಸ್ಥಳಕ್ಕೆ, ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನೂ ಕೂಡ ಮಳೆಯ ಆರ್ಭಟ ಮುಂದುವರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರೋದ್ರಿಂದ ಆಯಾ ಜಿಲ್ಲಾಡಳಿತ ಈಗ ಒಂದಿಷ್ಟು ಎಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದೆ. ಇನ್ನು ಕರಾವಳಿ ಭಾಗದಲ್ಲಿ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.